ಮೇಕೆದಾಟು ಯೋಜನೆ ಹಾಗೆ ಕಾವೇರಿ ನದಿ ನೀರಿನ ಹಂಚಿಕೆ ಬಗ್ಗೆ ಮಾತುಕತೆ ನಡೆಸೋಕೆ ಬರುವ ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗುವವರಿದ್ದಾರೆ. ಇದೊಂದು ರೀತಿ ಐತಿಹಾಸಿಕ ಸಂದರ್ಭ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಇಂಥ ಮಾತುಕತೆಗೆ ಅವಕಾಶ ಇದೆಯಾ? ಏನಾದರೂ ಅಡ್ಡಿ ಇದೆಯಾ? ಇದಕ್ಕೆ ಕಾನೂನಿನ ಮಾನ್ಯತೆ ಸಿಗುತ್ತಾ? ಇದರಿಂದ ಪರಿಹಾರ ಸಾಧ್ಯನಾ? ಹೇಗೆ? ಕಾನೂನೇನು ಹೇಳುತ್ತೆ ನೋಡೋಣ ಎಳೆ ಎಳೆಯಾಗಿ. ಬರುವ ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕರ್ನಾಟಕಕ್ಕೆ ಬರ್ತಿದ್ದಾರೆ. ಅವರು ಕರ್ನಾಟಕಕ್ಕೆ ಬರ್ತಿರೋದು ಇದೇ ಮೊದಲೇನೂ ಅಲ್ಲ. ಮೊನ್ನೆ ಕರ್ನಾಟಕದ ಕೊಲ್ಲೂರಿಗೆ ಬಂದು ಮೂಕಾಂಬಿಕೆ ಅಮ್ಮನವರಿಗೆ ಹರಕೆಯನ್ನು ಒಪ್ಪಿಸಿ ಹೋಗಿದ್ರು. ಇದೇ ವಿಜಯ್ ಈ ಹಿಂದೆಯೂ ಕೂಡ ಹಲವು ಬಾರಿ ಬಂದಿದ್ದಾರೆ. ಆದ್ರೆ ಈ ಬಾರಿ ಬರ್ತಿರೋದು ಮಾತ್ರ ಕೊಲ್ಲೂರಿಗಲ್ಲ, ಕಾವೇರಿಗೆ, ಕಾವೇರಿ ಕುರಿತ ಮಾತುಕತೆಗೆ. ಅದು ಸಹ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಜೊತೆಗೆ. ಇದು ಹೇಗೆ ಸಾಧ್ಯ ಅಂದ್ರೆ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ. ಈ ಹಿಂದೆಯೂ ಕರ್ನಾಟಕ ಹಾಗೂ ತಮಿಳುನಾಡು ರಾಜ್ಯಗಳ ಮುಖ್ಯಮಂತ್ರಿಗಳ ಮಧ್ಯೆ ಮಾತುಕತೆ ನಡೆದ ನಿದರ್ಶನಗಳಿವೆ. ಆ ವಿವರ ಮುಂದೆ ನೋಡ್ತಾ ಹೋಗೋಣ. ಆದರೆ ತೀರಾ ಇತ್ತೀಚಿನ ವರ್ಷಗಳಲ್ಲಿ, ಕನಿಷ್ಠ ಕಳೆದ 10 ವರ್ಷಗಳಲ್ಲಿ ಇಂತಹ ಮಾತುಕತೆ ನಡೆದಿರಲಿಲ್ಲ. ಅಷ್ಟರ ಮಟ್ಟಿಗೆ ಈಗ ಕರ್ನಾಟಕದ ಮುಖ್ಯಮಂತ್ರಿ ಹಾಗೂ ತಮಿಳುನಾಡು ಮುಖ್ಯಮಂತ್ರಿ ಮಧ್ಯೆ ನಡೀತಾ ಇರುವಂತಹ ಬಹಳ ಅಪರೂಪದ ಪ್ರಯತ್ನ. ಅದರಲ್ಲೂ ಈ ಪ್ರಯತ್ನ ಎರಡೂ ರಾಜ್ಯಗಳಲ್ಲೂ ಕೂಡ ಬರಗಾಲದ ಛಾಯೆ ಆವರಿಸಿರುವಂತಹ ಸಂದರ್ಭದಲ್ಲಿ ಆಗ್ತಾ ಇದೆ ಅನ್ನೋದೇ ವಿಶೇಷ. ಮೇಕೆದಾಟು ಯೋಜನೆ ಹಾಗೂ ಕಾವೇರಿ ನದಿ ನೀರಿನ ವಿವಾದದ ಬಗ್ಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿ ಇಬ್ಬರು ಕೂಡ ಮಾತುಕತೆ ನಡೆಸುವಂಥ ಈ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಹಾಗೆ ನೋಡಿ, ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ದೆಹಲಿಗೆ ಹೋಗಿದ್ರು. ಅಲ್ಲಿ ಕೇಂದ್ರ ಜಲಶಕ್ತಿ ಸಚಿವ C.R. ಪಾಟೀಲ್ ಅವ್ರನ್ನ ಭೇಟಿಯಾದರು. ಆಗ ಈ ಪ್ರಸ್ತಾಪ ಮಾಡಿದರು. ಆಯಿತು, ನೀವು ಮಾತಾಡ್ಕೊಂಡ್ರೆ ನಂದೇನು ತೊಂದರೆ ಇಲ್ಲ ಅಂತ ಅವ್ರು ಹೇಳಿದ ನಂತರ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವ್ರ ಜೊತೆ ಮಾತನಾಡಿದ್ರು. ಅದರ ಪರಿಣಾಮ ಇದೇ ಆಗಸ್ಟ್ 3ನೇ ತಾರೀಕು ಈ ಸಭೆ ನಿಗದಿಯಾಗಿದೆ. ಈಗ ಸಭೆ ನಿಗದಿಯಾಗಿದೆ. ತಮಿಳುನಾಡು ಮುಖ್ಯಮಂತ್ರಿಯೇ ಕರ್ನಾಟಕಕ್ಕೆ ಬರಲು ಒಪ್ಪಿಕೊಂಡಿದ್ದಾರೆ. ಈ ಸಭೆ ಮಾತುಕತೆಯಿಂದ ಈಗ ಎದುರಾಗಿರುವಂತಹ ಬರಗಾಲದ ಸಂದರ್ಭದಲ್ಲಿ ನೀರಿನ ಹಂಚಿಕೆ ವಿಚಾರ, ಸಂಕಷ್ಟ ಸೂತ್ರ ರಚನೆ ಎಲ್ಲೂ ಕೂಡ ಮಾತುಕತೆಯಿಂದ ಆಗುತ್ತಾ ಅಂತ ಮುಂದೆ ನೋಡ್ತಾ ಹೋಗೋಣ. ಆದರೆ ತಮಿಳುನಾಡು ಮುಖ್ಯಮಂತ್ರಿಗಳನ್ನ ಕರ್ನಾಟಕಕ್ಕೆ ಕರೆಸಿ ಇಂಥದೊಂದು ಸಭೆ ಆಗುವಂತೆ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಡೆಸಿದ ಪ್ರಯತ್ನದ ಹಿಂದಿನ ಹಾಗೂ ಮುಂದಿನ ಅಸಲಿ ಗುರಿ ಮೇಕೆದಾಟು. ಹೌದು, ಡಿ.ಕೆ. ಶಿವಕುಮಾರ್ ಅವರ ಮೂಲ ಗುರಿ ಮೇಕೆದಾಟು ಯೋಜನೆ. ಈ ಯೋಜನೆಯಿಂದ ತಮಿಳುನಾಡಿಗೆ ಪ್ರತಿ ವರ್ಷ ತಪ್ಪದೆ ನೀರು ಸಿಗುತ್ತೆ. ಬರಗಾಲದಲ್ಲೂ ಕೂಡ ತಮಿಳುನಾಡಿಗೆ ನೀರು ಕೊಡಲು ಸಾಧ್ಯವಾಗುತ್ತೆ ಎಂಬ ಅಂಶಗಳನ್ನ ಮನವರಿಕೆ ಮಾಡಿಕೊಡುವ ಮೂಲಕ ಮೇಕೆದಾಟು ಯೋಜನೆಗೆ ಆಕ್ಷೇಪ ವ್ಯಕ್ತಪಡಿಸಬಾರದಂತ ಮನವರಿಕೆ ಮಾಡುವ ಪ್ರಯತ್ನವನ್ನ ಮಾಡಬಹುದು. ಅದರ ಜೊತೆಗೆ ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟ ಸೂತ್ರದ ಬಗ್ಗೆಯೂ ಕೂಡ ಮಾತುಕತೆ ನಡೆಸಬಹುದು. ಆದರೆ ಈ ಬಗ್ಗೆ ಕಾನೂನು ಏನ್ ಹೇಳುತ್ತೆ? ಹೀಗೆ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಪರಸ್ಪರ ಮಾತುಕತೆ ನಡೆಸಲು ಅವಕಾಶ ಇದೆಯಾ? ಇದ್ರೆ ಯಾವ ರೀತಿ? ಈ ಬಗ್ಗೆ ಕಾನೂನಿನ ಸ್ವರೂಪ ಯಾವ ರೀತಿ ಇದೆ? ಬನ್ನಿ ನೋಡ್ತಾ ಹೋಗೋಣ. ಹೀಗೆ ನದಿ ನೀರಿನ ವಿವಾದದ ಬಗ್ಗೆ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಅವರವರೇ ಕೂತು ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ನೋಡಿ, ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ 2019 ಅದರ ಪ್ರಕಾರ ಖಂಡಿತವಾಗಿಯೂ ಅವಕಾಶ ಇದೆ. ದ್ವಿಪಕ್ಷೀಯ ಮಾತುಕತೆಯ ಮೂಲಕ ಅವರು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು. ಸಂಕಷ್ಟ ಸೂತ್ರವನ್ನು ಕೂಡ ಅವರೇ ಫೈನಲ್ ಮಾಡ್ಕೊಳ್ಬೋದು. ಇಂಥ ಸಂದರ್ಭದಲ್ಲಿ ಕೇಂದ್ರ ಜಲಶಕ್ತಿ ಇಲಾಖೆಯ ಕಾರ್ಯದರ್ಶಿಗಳು ಕೂಡ ಉಪಸ್ಥಿತರಿರ್ಬೋದು. ಹಾಗೆ ಕಾನೂನಿನ ತಜ್ಞರು, ಹಾಗೆ ಯಾರ್ಯಾರು ಈ ಇಲಾಖೆಗೆ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಮಾತುಕತೆಯನ್ನು ಮಾಡಿ ಒಪ್ಪಂದ ಮಾಡಿಕೊಳ್ಳಿಕ್ಕೂ ಕೂಡ ಕಾನೂನಲ್ಲಿ ಅವಕಾಶ ಇದೆ. ಎರಡೂ ರಾಜ್ಯಗಳು ಮಾತುಕತೆಗೆ ಇಚ್ಛಿಸಿದ್ರೆ ಆಗ ಆ ಸಭೆಯ ಸ್ವರೂಪ ಹೇಗಿರುತ್ತೆ ಅಂತ ಈಗ ನೋಡ್ತಾ ಹೋಗೋಣ. ಕಾವೇರಿ ಸಂಧಾನದ ದಾರಿ. ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಮಾತುಕತೆಗೆ ಪರಸ್ಪರ ಸಮ್ಮತಿಸಿದರೆ ಮೊದಲು ದ್ವಿಪಕ್ಷೀಯ ಸಭೆಯನ್ನ ಕರೆಯಬಹುದು. ಇನ್ನು ಈ ಸಭೆಗಳಲ್ಲಿ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು, ಜಲಸಂಪನ್ಮೂಲ ಇಲಾಖೆಯ ಮುಖ್ಯ ಎಂಜಿನಿಯರ್ಗಳು ಹಾಗೂ ಕಾನೂನು ತಜ್ಞರು ಭಾಗವಹಿಸುತ್ತಾರೆ. ಮಾತುಕತೆಯು ಕೇವಲ ರಾಜಕೀಯ ಹಂತದಲ್ಲಷ್ಟೇ ಅಲ್ಲದೆ ತಾಂತ್ರಿಕ ಹಂತದಲ್ಲೂ ಕೂಡ ನಡೆಯಬೇಕಾಗುತ್ತದೆ.
ಈ ಮಾತುಕತೆಗೆ ಕೇಂದ್ರ ಸರ್ಕಾರವು ನೇರವಾಗಿ ಮಧ್ಯಸ್ಥಿಕೆ ವಹಿಸಬಹುದು ಅಥವಾ ಎರಡೂ ರಾಜ್ಯಗಳು ಒಪ್ಪಿದರೆ ತಟಸ್ಥ ಮೂರನೇ ವ್ಯಕ್ತಿಯಾಗಿ ಕೇಂದ್ರ ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿಗಳು ಅಥವಾ ಕೇಂದ್ರ ಜಲ ಆಯೋಗದ ಅಧ್ಯಕ್ಷರು ಮಧ್ಯಸ್ಥಿಕೆಯನ್ನು ವಹಿಸಬಹುದು. ಕೇಂದ್ರದ ಸಮ್ಮುಖದಲ್ಲಿ ನಡೆಯುವಂತಹ ಮಾತುಕತೆಗೆ ಅಧಿಕೃತೆಯೂ ಕೂಡ ಇರುವ ಜೊತೆಗೆ ಅತಿ ಹೆಚ್ಚು ಶಾಸನಬದ್ಧ ಮೌಲ್ಯ ಕೂಡ ಸಿಗುತ್ತದೆ. ನೋಡಿ, ಒಮ್ಮೆ ಎರಡೂ ರಾಜ್ಯಗಳು ದ್ವಿಪಕ್ಷೀಯ ಮಾತುಕತೆ ನಡೆಸಿದ ಪರಿಣಾಮ ಪರಸ್ಪರ ಒಪ್ಪಿಗೆ ಮೂಲಕ ಒಂದು ತೀರ್ಮಾನಕ್ಕೆ ಬಂದರೆ ಆ ಒಪ್ಪಂದವನ್ನ ದ್ವಿಪಕ್ಷೀಯ ಒಪ್ಪಂದ ಅಥವಾ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ರೂಪದಲ್ಲಿ ಬರೆದುಕೊಳ್ಳಲಾಗುತ್ತದೆ. ಈ ಒಪ್ಪಂದಕ್ಕೆ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕಾರ್ಯದರ್ಶಿಗಳು ಸಹಿಯನ್ನ ಹಾಕ್ತಾರೆ. ನಂತರ ಈ ಒಪ್ಪಂದವನ್ನ ಕೇಂದ್ರ ಸರ್ಕಾರದ ಅನುಮೋದನೆಗೆ ಕಳುಹಿಸಲಾಗುತ್ತದೆ. ಕೇಂದ್ರ ಸರ್ಕಾರವು ಇದನ್ನ ಅಧಿಕೃತ ಗೆಜೆಟ್ನಲ್ಲಿ ಪ್ರಕಟಿಸಿದಾಗ ಅಥವಾ ಸುಪ್ರೀಂ ಕೋರ್ಟ್ ಅಕೌಂಟ್ಗೆ ಸಲ್ಲಿಸಿದಾಗ ಅದು ಕಾನೂನುಬದ್ಧ ಮತ್ತು ಬೈಂಡಿಂಗ್ ಆದೇಶವಾಗುತ್ತದೆ. ಕಾವೇರಿ ಸಂಧಾನದ ದಾರಿ, ಬರಗಾಲದ ಸೂತ್ರ ರೂಪಿಸುವ ಸಂಕಷ್ಟ, ರಾಜಕೀಯದ ಮೇಲಾಟವೇ ಕಷ್ಟ. ನೋಡಿ, ಸಾಮಾನ್ಯ ವರ್ಷಗಳಲ್ಲಿ ನೀರು ಹಂಚಿಕೆ ಮಾಡುವುದು ಸುಲಭ. ಆದರೆ ಈಗ ಬಂದಿರುವಂತಹ ರೀತಿ ಬರಗಾಲ ಬಂದಾಗ ನೀರನ್ನ ಹೇಗೆ ಹಂಚಿಕೊಳ್ಳಬೇಕು ಎಂಬುದೇ ಅತಿ ದೊಡ್ಡ ಸವಾಲಾಗಿದೆ. ಇದನ್ನು ಸಂಕಷ್ಟ ಸೂತ್ರ ಅಥವಾ ಡಿಸ್ಟ್ರೆಸ್ ಫಾರ್ಮುಲಾ ಎಂದು ಕರೆಯಲಾಗುತ್ತದೆ. ಸಂಕಷ್ಟ ಸೂತ್ರವನ್ನ ಪರಸ್ಪರ ಮಾತುಕತೆಯ ಮೂಲಕ ರೂಪಿಸಿಕೊಳ್ಳಲು ಸಂಪೂರ್ಣ ಅವಕಾಶವಿದೆ. ನ್ಯಾಯಾಧಿಕಾರಿಗಳು ನೀಡುವಂತಹ ತೀರ್ಪುಗಳಲ್ಲಿ ಸಾಮಾನ್ಯವಾಗಿ ಸಾಮಾನ್ಯ ವರ್ಷದ ನೀರು ಹಂಚಿಕೆಯ ಪ್ರಮಾಣ ಇರುತ್ತದೆ. ಆದರೆ ಸಂಕಷ್ಟದ ಸಮಯದಲ್ಲಿ ಎಷ್ಟು ನೀರು ಬಿಡಬೇಕು ಎಂಬ ಸ್ಪಷ್ಟ ಸೂತ್ರ ಇರುವುದಿಲ್ಲ. ಹಾಗಾದ್ರೆ ಇದನ್ನ ಹೇಗೆ ಬಗೆಹರಿಸಿಕೊಳ್ಳಬಹುದು ಅಂದ್ರೆ ಕಾವೇರಿ ಸಂಧಾನದ ದಾರಿ. ಇನ್ನು ಇದನ್ನು ಬಗೆಹರಿಸಿಕೊಳ್ಳಲು ಎರಡೂ ರಾಜ್ಯಗಳು ಜಲಾನಯನ ಪ್ರದೇಶದ ಮಳೆ ಪ್ರಮಾಣ, ಜಲಾಶಯಗಳಿಗೆ ಹರಿದು ಬಂದ ಒಳಹರಿವು, ಕುಡಿಯುವ ನೀರಿನ ಅಗತ್ಯತೆ ಮತ್ತು ಬೆಳೆಗಳ ಸ್ಥಿತಿಗತಿಯನ್ನ ಆಧಾರವಾಗಿಟ್ಟುಕೊಂಡು ಶೇಕಡಾವಾರು ಪ್ರಮಾಣದಲ್ಲಿ ಸಂಕಷ್ಟವನ್ನು ಹಂಚಿಕೊಳ್ಳುವಂತಹ ಸೂತ್ರವನ್ನು ಸಿದ್ಧಪಡಿಸಬಹುದು. ಹಾಗಾದರೆ ಸಂಕಷ್ಟ ಸೂತ್ರವನ್ನು ಯಾವ ರೀತಿ ರೂಪಿಸ್ಕೊಳ್ಬೋದು? ನೋಡಿ, ಈ ಬರಗಾಲದ ಸಂದರ್ಭದಲ್ಲಿ ಎರಡೂ ರಾಜ್ಯಗಳಲ್ಲಿ ಮಳೆ ಎಷ್ಟಾಗಿದೆ, ಅದರ ಪ್ರಭಾವದಿಂದ ಎಷ್ಟು ನೀರು ಸಿಕ್ಕಿದೆ, ಅಂದರೆ ಜಲಾಶಯಗಳಲ್ಲಿ ಎಷ್ಟು ನೀರಿನ ಸಂಗ್ರಹ ಇದೆ, ಎರಡೂ ರಾಜ್ಯಗಳಿಗೆ ಈಗ ಅಲ್ಲಿನ ರೈತರಿಗೆ ಬೆಳೆಗೆ ಎಷ್ಟು ನೀರು ಅಗತ್ಯ ಇದೆ ಅದನ್ನು ಲೆಕ್ಕ ಹಾಕಿ ಅದನ್ನು ಆಧರಿಸಿ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಪರಸ್ಪರ ಮಾತುಕತೆಯ ಮೂಲಕ ಇಷ್ಟು ನೀರು ಬೇಕಾಗುತ್ತೆ ಅನ್ನುವಂಥ ಒಂದು ಅಂತಿಮ ತೀರ್ಮಾನಕ್ಕೆ ಅವರು ಬರ್ಬೋದು, ಅಂಥದ್ದೊಂದು ಒಪ್ಪಂದವನ್ನು ಮಾಡ್ಕೊಳ್ಬೋದು. ಆದರೆ ಇಲ್ಲಿರುವ ಅತಿದೊಡ್ಡ ಪ್ರಶ್ನೆ ಯಾವುದು ಗೊತ್ತಾ? ರಾಜಕೀಯ. ಎರಡೂ ರಾಜ್ಯಗಳಲ್ಲಿ ರಾಜಕೀಯ ಮೇಲಾಟಗಳಿರೋದ್ರಿಂದ ಮತ್ತು ಕಾವೇರಿ ಅನ್ನೋದು ಭಾವನಾತ್ಮಕ ಮತ್ತು ರಾಜಕೀಯ ವಿಚಾರ ಆಗಿರೋದ್ರಿಂದ ಆ ರಾಜಕೀಯ ಇದಕ್ಕೆ ಬಿಡುತ್ತಾ? ಅದು ಈಗಲೂ ಪ್ರಶ್ನೆ, ಮುಂದೆಯೂ ಪ್ರಶ್ನೆ. ಇವೆಲ್ಲವೂ ಕೂಡ ಸಾಧ್ಯತೆಗಳು ಹಾಗೂ ಯಾವುದೇ ಎರಡು ರಾಜ್ಯಗಳು ನದಿ ನೀರಿನ ವಿವಾದವನ್ನ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಲು ಬಯಸಿದ್ರೆ ಆಗ ಕಾನೂನಿನಲ್ಲಿ ಯಾವ ರೀತಿಯಾಗಿ ಅವಕಾಶ ಇದೆ ಎಂಬ ವಿವರ. ಹೀಗೆಲ್ಲ ಆಗಬಹುದೇ ಅಂದ್ರೆ ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ತುಂಗಭದ್ರಾ ಡ್ಯಾಂನ ಗೇಟ್ಗಳನ್ನು ಬದಲಾಯಿಸಿ ಹೊಸ ಗೇಟ್ಗಳನ್ನು ಅಳವಡಿಸಿದ ವೇಳೆ ನೆರೆಯ ರಾಜ್ಯ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನ ಕರೆಸಿದರು. ಎನ್ಡಿಎ ಭಾಗವಾಗಿರುವಂತಹ ತೆಲುಗು ದೇಶಂ ಪಕ್ಷದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಆ ಕಾರ್ಯಕ್ರಮಕ್ಕೆ ಬರಬಹುದು ಅಂತ ಸ್ವತಃ ಮುಖ್ಯಮಂತ್ರಿಗಳ ಕಚೇರಿಯ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ನಂಬಿಕೆ ಇರಲಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಈ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದರು. ಅದೇ ಹಿನ್ನೆಲೆಯಲ್ಲಿ ಈಗ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಆಗಮನ ಹಾಗೂ ಅವರೊಂದಿಗೆ ಮೇಕೆದಾಟು ಮಾತುಕತೆಯ ಸಾಧ್ಯತೆ ಸಹಜವಾಗಿ ನಿರೀಕ್ಷೆಯನ್ನು ಮೂಡಿಸಿದೆ. ಆದರೆ ರಾಜಕೀಯ ಎಂಬ ಅಡೆತಡೆ ಈಗಲೂ ಕೂಡ ಇದೆ, ಮುಂದೆಯೂ ಕೂಡ ಇರುತ್ತದೆ. ಅದನ್ನ ಮೀರಿ ಸೌಹಾರ್ದತೆಯ ಕಾವೇರಿ ನಳನಳಿಸುವವಳೇ ಎಂಬುದು ಸದ್ಯದ ಪ್ರಶ್ನೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.